ಇನ್ನೂ ಮಕ್ಕಳಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫ್ರೀ IUI ಟ್ರೀಟ್ಮೆಂಟ್ ಜೊತೆಗೆ ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ. ತಡ ಯಾಕೆ? ಈಗಲೇ 9108910832 ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ. ಗರ್ಭಗುಡಿ, ಫಾಸ್ಟೆಸ್ಟ್ ಗ್ರೋಯಿಂಗ್ IVF ಸೆಂಟರ್ ಇನ್ ನಮ್ಮ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಮತ್ತೊಂದು ಎನ್ಕೌಂಟರ್ ಮಾಡಿದೆ. ಉತ್ತರ ಪ್ರದೇಶದ ಬದೌನ್ನಲ್ಲಿ ಒಂದು ಭೀಕರ ಘಟನೆಯಾಗಿತ್ತು. ಸಲೂನ್ ಮಾಲೀಕನೊಬ್ಬ ತನ್ನ ಸೋದರನ ಜೊತೆಗೆ ಸೇರಿ ಪಕ್ಕದ ಮನೆಗೆ ನುಗ್ಗಿ ಅಲ್ಲಿದ್ದ ಇಬ್ಬರು ಮಕ್ಕಳನ್ನು ಮುಗಿಸಿದಂಥ ಘಟನೆಯಾಗಿತ್ತು. ಹತ್ಯೆ ಮಾಡಿದಂಥ ಘಟನೆ. ಹತ್ಯೆ ಮಾಡಿದ ವ್ಯಕ್ತಿ 22 ವರ್ಷದ ಮೊಹಮ್ಮದ್ ಸಾಜಿದ್ ಅಂತ, ಹಾಗೂ ಬಲಿಯಾದ ಮಕ್ಕಳು 12 ವರ್ಷ ಹಾಗೂ 8 ವರ್ಷದ ಆಯುಷ್ ಹಾಗೂ ಅಹಾನ್ ಅಂತ. ಆ ಮನೆಯಲ್ಲಿದ್ದ ಮತ್ತೊಬ್ಬ ಬಾಲಕನಿಗೂ ಈ ವೇಳೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಘಟನೆ ನಂತರ ಹಂತಕ ಸಾಜಿದ್ನನ್ನು ಪೊಲೀಸರು ಬೆನ್ನಟ್ಕೊಂಡು ಹೋಗಿದ್ದಾರೆ. ಈ ವೇಳೆ ಆತ ಪೊಲೀಸರ ಸ್ಪೆಷಲ್ ಆಪರೇಷನ್ ಗ್ರೂಪ್ ಮೇಲೆ ದಾಳಿ ಮಾಡ್ತಾ, ನಾವು ಪ್ರಜದಾಳಿ ಮಾಡಿ ಆತನನ್ನ ಎನ್ಕೌಂಟರ್ ಮಾಡಿದ್ವಿ ಅಂತ ಪೊಲೀಸರು ಹೇಳಿದ್ದಾರೆ. ಈ ಹಂತಕ ಯಾಕೆ ಕೊಲೆ ಮಾಡೋಕೆ ಮುಂದಾದ ಅನ್ನೋದು ಇನ್ನೂ ಕೂಡ ಮಾಹಿತಿ ಸ್ಪಷ್ಟ ಇಲ್ಲ. ಆದರೆ ಆ ಮಕ್ಕಳ ತಾಯಿ ಬಳಿ ತನ್ನ ಪತ್ನಿಯ ಹೆರಿಗೆಗೆ ದುಡ್ಡು ಬೇಕು, ಹೆಲ್ಪ್ ಮಾಡಿ ಅಂತ ಕೇಳಿಕೊಂಡು ಬಂದ ಆತ, ಅವರು ಆಯಿತು ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಒಳಗೆ ಹೋದಾಗ ಈ ರಾಕ್ಷಸ ಒಳಗೆ ನುಗ್ಗಿ ಅಲ್ಲಿದ್ದ ಮಕ್ಕಳ ಮೇಲೆ ದಾಳಿ ಮಾಡಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ. ಘಟನೆ ಬಗ್ಗೆ UP ವಿಪಕ್ಷಗಳು ಯೋಗಿ ಸರ್ಕಾರವನ್ನು ಟೀಕಿಸಿವೆ. ಇಬ್ಬರು ಮಕ್ಕಳು ಬಲಿಯಾಗಿದ್ದಾರೆ. ಆದರೆ ಬರೀ ಎನ್ಕೌಂಟರ್ನಿಂದ ರಾಜ್ಯದಲ್ಲಿರೋ ಕಾನೂನು ಸುವ್ಯವಸ್ಥೆ ಸಮಸ್ಯೆಯನ್ನು ಮರೆಮಾಚಕ್ಕಾಗಲ್ಲ ಅಂತ ಅಖಿಲೇಶ್ ಯಾದವ್, ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕಿಡಿಕಾರಿದ್ದಾರೆ. ಆದರೆ ಯೋಗಿ ಸರ್ಕಾರದ ಬೆನ್ನಿಗೆ ನಿಂತಿರೋ BJP ನಾಯಕರು ಸರ್ಕಾರ ಅಪರಾಧಿಗಳ ವಿರುದ್ಧ ತ್ವರಿತವಾಗಿ ಕ್ರಮ ತಗೊಂಡಿದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ರೀತಿ ಬ್ಯಾಕ್ ಟು ಬ್ಯಾಕ್ ಉತ್ತರ ಪ್ರದೇಶದ ಎನ್ಕೌಂಟರ್ಗಳು ನ್ಯಾಷನಲ್ ಹೆಡ್ಲೈನ್ ಮಾಡ್ತಿರೋ ಸಂದರ್ಭದಲ್ಲೇನೆ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ಅಚ್ಚರಿಯ ಡೆವಲಪ್ಮೆಂಟ್ ಆಗಿದೆ. ಮಹಾರಾಷ್ಟ್ರದಿಂದ ಬರ್ತಾ ಇದೆ. ಬಟ್ ನೋಡಿ ಇದಕ್ಕೆ ಯಾವ ರೀತಿ ರಿಲೇಟ್ ಮಾಡಬಹುದು ಅಂತ. ಒಂದು ಕಾಲದಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಾನೆ ಹೆಸರು ಮಾಡಿದ್ದ ಮಾಜಿ ಮುಂಬೈ ಪೊಲೀಸ್ ಅಧಿಕಾರಿ ಪ್ರದೀಪ್ ಶರ್ಮಾಗೆ ಕೇಸ್ ಒಂದರಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಲೈಫ್ ಇಂಪ್ರಿಸನ್ಮೆಂಟ್. ಶರ್ಮಾ 25 ವರ್ಷಗಳ ಸರ್ವಿಸ್ನಲ್ಲಿ 112 ಎನ್ಕೌಂಟರ್ಗಳನ್ನು ಮಾಡಿದ್ದಾರೆ. ಆ ರೆಕಾರ್ಡ್ ಹೊಂದಿದ್ದಾರೆ. 112. ಒಬ್ಬ ಅಧಿಕಾರಿ. ಇದೀಗ ಗ್ಯಾಂಗ್ಸ್ಟರ್ ಛೋಟಾ ರಾಜನ್ನ ಆಪ್ತ ಅಂತ ಹೇಳಲಾಗ್ತಿರೋ ಮೃತ ರಾಮ್ ನಾರಾಯಣ್ ಗುಪ್ತಾ ಅಲಿಯಾಸ್ ಲಖನ್ ಭಯ್ಯ ಎನ್ಕೌಂಟರ್ ಕೇಸ್ನಲ್ಲಿ, ರೌಡಿಯ ಗ್ಯಾಂಗ್ಸ್ಟರ್ನ ಎನ್ಕೌಂಟರ್ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿ ಶರ್ಮಾಗೆ 18 ವರ್ಷ ಜೈಲು ಶಿಕ್ಷೆ ಕೊಡಲಾಗಿದೆ. ರಾಮ್ ನಾರಾಯಣ್ ಕೇಸ್ ವಿಚಾರವಾಗಿ ಪ್ರದೀಪ್ ಶರ್ಮಾ ಒಂದು ಅಕ್ರಮ ಪೊಲೀಸ್ ಸ್ಕ್ವಾಡನ್ನು ಲೀಡ್ ಮಾಡ್ತಾ ಇದ್ರು. ಇದೊಂದು ಫೇಕ್ ಎನ್ಕೌಂಟರ್ ಅನ್ನೋದು ತನಿಖೆಯಲ್ಲಿ ಪ್ರೂವ್ ಆಯಿತು. ಹಾಗಾಗಿ ಬಾಂಬೆ ಹೈಕೋರ್ಟ್ ಈ ಶಿಕ್ಷೆ ವಿಧಿಸಿದೆ. ಅಲ್ಲದೆ 3 ವಾರಗಳಲ್ಲಿ ಸರೆಂಡರ್ ಆಗಿ ಅಂತ ಗಡುವು ಕೂಡ ಕೊಟ್ಟಿದೆ. ಮಹಾರಾಷ್ಟ್ರದಲ್ಲಿ ಈ ರೀತಿ ಎನ್ಕೌಂಟರ್ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಶಿಕ್ಷೆ ಆಗ್ತಿರೋದು ಇದೇ ಮೊದಲು. ಅದು ಜೀವಾವಧಿ ಶಿಕ್ಷೆ. 2021ರಲ್ಲಿ ಮುಖೇಶ್ ಅಂಬಾನಿ ಮನೆಯ ಭದ್ರತಾ ಲೋಪದ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಕೂಡ ಶರ್ಮಾ ಅರೆಸ್ಟ್ ಆಗಿದ್ರು. ಪಕ್ಕದ ಪಾಕಿಸ್ತಾನದಲ್ಲಿ ಸ್ಫೋಟ ಆಗಿದೆ. ಅಲ್ಲಿ ಸ್ಫೋಟ ಆಗೋದೇನು, ಫುಲ್ ನ್ಯೂಸ್ನಲ್ಲಿ ಬೇಗ ಟಾಪ್ನಲ್ಲೇ ತಗೊಳ್ಳೋ ಸುದ್ದಿನ ಅಂತ ನೀವು ಕೇಳ್ಬೋದು. ಪಾಕಿಸ್ತಾನಲ್ಲಿ ಅದು ಬ್ಲಾಸ್ಟಿಸ್ತಾನ್ ಅಂತ ಕರೆಯೋಣ ಅಂತಲೂ ಕೆಲವರು ಹೇಳ್ಬೋದು. ಆದರೆ ಒಂದೇ ಬಾರಿಗೆ ಹಲವು ಪ್ರದೇಶಗಳಲ್ಲಿ ಇಲ್ಲಿ ಸರಣಿ ಸ್ಫೋಟ ಉಂಟಾಗಿದೆ. ಈ ಪೈಕಿ ಇಲ್ಲಿನ ಗ್ವಾದರ್ ಪೋರ್ಟ್ನಲ್ಲೂ ಸ್ಫೋಟ ಆಗಿದೆ. ಗ್ವಾದರ್ ಪೋರ್ಟ್ ಗೊತ್ತಲ್ಲ, ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರನ್ನು ಚೀನಾದಿಂದ ತಗೊಂಬಂದು ಅರಬ್ಬಿ ಸಮುದ್ರಕ್ಕೆ ಅದನ್ನು ಕನೆಕ್ಟ್ ಮಾಡೋ ಬಂದರು. ಅದು ಚೀನಾ ನಿಭಾಯಿಸ್ತಿರೋ ಬಂದರು, ಚೀನಾ ದುಡ್ಡು ಹಾಕಿ ಕಟ್ಟಿರೋ ಬಂದರು. ಆ ಬಂದರಿನಲ್ಲೂ ಸ್ಫೋಟ ಆಗಿದೆ. ಅದರ ಜೊತೆಗೆ ಬಂದೂಕುದಾರಿಗಳು ದಾಳಿಯನ್ನು ಕೂಡ ಮಾಡಿದ್ದಾರೆ. ಈ ವೇಳೆ ಇಬ್ಬರು ದಾಳಿಕೋರರನ್ನು ಹೊಡೆದುರುಳಿಸಲಾಗಿದೆ. ಎಲ್ಲ ದಾಳಿಗಳ ಹೊಣೆಯನ್ನು ಬಲೂಚ್ ಲಿಬರೇಷನ್ ಸೇನೆ ಹೊತ್ಕೊಂಡಿದೆ. ಪಾಕಿಸ್ತಾನದ ಒಂದು 30%ಕ್ಕಿಂತ ಹೆಚ್ಚಿನ ಭೂಭಾಗವನ್ನು ಹೊಂದಿರೋ ರಾಜ್ಯ ಬಲೂಚಿಸ್ತಾನ, ಅದಕ್ಕೆ ಫ್ರೀಡಮ್ ಕೊಡಿಸ್ಬೇಕು, ಇಂಡಿಪೆಂಡೆನ್ಸ್ ಕೊಡಿಸ್ಬೇಕು, ಸ್ವತಂತ್ರ ಮಾಡಬೇಕು ಅಂತ ಹೋರಾಡ್ತಿರೋ ಬಂಡುಕೋರ ಸಂಘಟನೆ ಈ ಬಲೂಚ್ ಲಿಬರೇಷನ್ ಸೇನೆ. ಅವರು ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಸದ್ಯ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ಟೈಮ್ನಲ್ಲಿ
ಈ ಘಟನೆ ಬಗ್ಗೆ ಇವಾಗಷ್ಟೇ ಒಂದೊಂದೇ ಮಾಹಿತಿ ಎಮರ್ಜ್ ಆಗ್ತಾ ಇದೆ. ಬಹುಶಃ ನಿಮಗೆ ನೆಕ್ಸ್ಟ್ ಡೇನ ಸುತ್ತು ಜಗತ್ತಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಪಿಕ್ಚರ್ ಸಿಗಬಹುದು. ತಮಿಳುನಾಡಿನ ವ್ಯಕ್ತಿಗಳ ಬಗ್ಗೆ ಹಗುರವಾಗಿ ಮಾತನಾಡಿ ವಿವಾದಕ್ಕೀಡಾಗಿದ್ದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇದೀಗ ಸಾರಿ ಅಂತ ಹೇಳಿದ್ದಾರೆ, ಕ್ಷಮೆ ಕೋರಿದ್ದಾರೆ. ತಮಿಳುನಾಡಿನವರು ಅಲ್ಲಿನ ಕೃಷ್ಣಗಿರಿಯ ಅರಣ್ಯ ಪ್ರದೇಶದಲ್ಲಿ ತರಬೇತಿ ಪಡೆದು ಕರ್ನಾಟಕಕ್ಕೆ ಬಂದು ಸ್ಫೋಟಕ ಇಟ್ಟು ಹೋಗ್ತಾರೆ. ಹಾಗೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲೂ ಈ ಜನರೇ ಸ್ಫೋಟಕ ಇಟ್ಟಿದ್ದಾರೆ ಅಂತ ವಿವಾದಕ್ಕೀಡಾಗಿದ್ರು. ಪೊಲಿಟಿಕಲ್ ಸ್ಪೀಚ್ ಜೋಶಲ್ಲಿ ಕೊಡೋಕ್ಕೆ ಹೋಗಿ ಬಾಯಿಗೆ ಕಲ್ಲು ಸಿಕ್ಕಾಕೊಂಡಂಗಾಗಿತ್ತು ಇವರಿಗೆ. ಕಟಾರ್ ಅಂತ ಆಗದಾಗ ಹಲ್ಲೆ ಮುರಿದೋಗುತ್ತಲ್ಲ, ಆ ರೀತಿ ಫೀಲಿಂಗ್ ಆಗಿತ್ತು ಇವರಿಗೆ. ಯಾಕಂದರೆ ಅವರ ಪಕ್ಷದೊಳಗಿಂದಲೇ ದೊಡ್ಡ ಒಂದು ಪ್ರೆಷರ್ ಶೋಭಾ ಕರಂದ್ಲಾಜೆ ಮೇಲೆ ಬಂತು. ಏನ್ರಿ ಮಾತಾಡ್ತಿದ್ದೀರಾ, ತಮಿಳ್ನಾಡಲ್ಲಿ ನಾವು ಅಷ್ಟೆಲ್ಲ ಒದ್ದಾಡ್ತಿದ್ದೀವಿ, ಅಣ್ಣಾಮಲೈನ ಕಳಿಸಿ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ, ಬೆಂಕಿ ಹಾಕೋ ಕೆಲಸ ಮಾಡಿದ್ರಲ್ರಿ ನೀವು ಅಂತ. ಶೋಭಾ ಹೇಳಿಕೆಗಳು ವಿಡಿಯೋಗಳು ವೈರಲ್ ಆಗ್ತಿದ್ದ ಹಾಗೆ ಆ ಕಡೆ ಸ್ಟಾಲಿನ್ ಕೂಡ ಇದ್ರ ಬಗ್ಗೆ ಗಲಾಟೆ ಶುರು ಮಾಡಿದ್ರು. ವ್ಯಾಪಕ ಟೀಕೆಗೆ ಶೋಭಾ ಗುರಿಯಾದ್ರು. ಏನ್ರಿ ನಿಮಗೆ ಶೋಭೆ ತರಲ್ಲರಿ ಅಂತ ಎಲ್ಲರೂ ಹೇಳಿದ್ರು. ಸ್ಟಾಲಿನ್ ಅಂತೂ ಶೋಭಾ ಅವರಿಗೆ ಈ ರೀತಿ ಹೇಳಿಕೆ ಕೊಡೋ ಅಧಿಕಾರನೇ ಇಲ್ಲ, ಬದಲಿಗೆ ರಾಮೇಶ್ವರಂ ಕೆಫೆ ಸ್ಫೋಟದ ವಿಚಾರವಾಗಿ ರಾಷ್ಟ್ರೀಯ ತನಿಖಾ ದಳ NIA ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಾಮೆಂಟ್ ಮಾಡಬೇಕು. ಬಿಜೆಪಿ ನಾಯಕರು ಇಂಥ ದೇಶ ವಿಭಜನೆ ಹೇಳಿಕೆಗಳನ್ನು ಕೊಟ್ಟು ಕೊಳಕು ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಇಂಥ ಹೇಳಿಕೆಗಳನ್ನು ತಮಿಳಿಗರು ಹಾಗೂ ಕನ್ನಡಿಗರು ತಿರಸ್ಕಾರ ಮಾಡ್ತಾರೆ. ಈ ಹೇಳಿಕೆಯಿಂದ ರಾಷ್ಟ್ರೀಯ ಸಮಗ್ರತೆಗೆ ಧಕ್ಕೆಯಾಗಿದೆ. ಹೀಗಾಗಿ ಶೋಭಾ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡಿಬಿಟ್ರು ಸ್ಟಾಲಿನ್. ಇದಾದ ಬಳಿಕ ಶೋಭಕ್ಕನಿಗೆ ನಾನೊಬ್ಬ MP, ಭಾರತ ಸರ್ಕಾರದಲ್ಲಿ ನಾನೊಬ್ಬ ಸಚಿವೆ, ಕೇಂದ್ರ ಸಚಿವೆ ಕೂಡ ಹೌದು, ಇಡೀ ಭಾರತಕ್ಕೆ ನಾನೊಬ್ಬ ಮಿನಿಸ್ಟರ್ ಅಂತ ಆಮೇಲೆ ಫ್ಲ್ಯಾಶ್ ಆಯಿತು ಅಂತ ಕಾಣುತ್ತೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಶೋಭಾ ಕರಂದ್ಲಾಜೆ ತಮಿಳುನಾಡಿನ ಸಹೋದರ ಸಹೋದರಿಯರೇ, ನನ್ನ ಮಾತುಗಳಿಂದ ನೋವಾಗಿದ್ರೆ ನಿಮ್ಮಲ್ಲಿ ಕ್ಷಮೆ ಕೋರ್ತೇನೆ, ನನ್ನ ಮಾತುಗಳನ್ನು ವಾಪಸ್ ತಗೊಳ್ತೀನಿ ಅಂತ ಆಮೇಲೆ ಸಾರಿ ಕೇಳಿದ್ದಾರೆ. ಎಲೆಕ್ಟ್ರಲ್ ಬಾಂಡ್ಗಳ ವಿಚಾರವಾಗಿ ಇನ್ನೊಂದಷ್ಟು ಮಾಹಿತಿ ಹೊರಬಂದಿವೆ. IT ಕಂಪನಿ ಇನ್ಫೋಸಿಸ್ ಕೂಡ ಬಾಂಡ್ ಖರೀದಿ ಮಾಡಿರುವುದು ಈಗ ಗೊತ್ತಾಗಿದೆ. JDS ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ವರದಿಯಲ್ಲಿ JDSಗೆ ಬಾಂಡ್ ಮೂಲಕ ದೇಣಿಗೆ ಕೊಟ್ಟಿರೋ ಕಂಪನಿಗಳ ಹೆಸರನ್ನು ಬಹಿರಂಗಪಡಿಸಿದ್ದಾರೆ. ಇದರಲ್ಲಿ ಇನ್ಫೋಸಿಸ್, ಬಯೋಕಾನ್, ಎಂಬೆಸಿ ಗ್ರೂಪ್ ಹಾಗೂ JSW ಸ್ಟೀಲ್ ಕಂಪನಿಗಳು ಪಕ್ಷಕ್ಕೆ ಹಣ ಡೊನೇಟ್ ಮಾಡಿವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಇನ್ಫೋಸಿಸ್ ಕೂಡ ಕೊಟ್ಟಿದೆ, ಬಹಳ ಕೊಟ್ಟಿಲ್ಲ. ಇನ್ಫೋಸಿಸ್ 1 ಕೋಟಿ ರೂಪಾಯಿ ಅಷ್ಟೇ ಕೊಟ್ಟಿದೆ. ಆದರೆ ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಬರೋಬ್ಬರಿ 50 ಕೋಟಿ ರೂಪಾಯಿಯನ್ನ ದೇವೇಗೌಡರ ಪಕ್ಷಕ್ಕೆ JDSಗೆ ಕೊಟ್ಟಿದೆ. ಒಟ್ಟಾರೆ 89.75 ಕೋಟಿಯಲ್ಲಿ 50 ಕೋಟಿಯನ್ನು ಇದೊಂದೇ ಕಂಪನಿ ಕೊಟ್ಟಿದೆ. ನಂತರ ಎಂಬೆಸಿ ಗ್ರೂಪ್ ಆಫ್ ಕಂಪನೀಸ್ 22 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಉಳಿದಂತೆ ಬಯೋಕಾನ್ 2.50 ಕೋಟಿ, JSW ಸ್ಟೀಲ್ 5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಪ್ರಧಾನಿ ಮೋದಿ ಫೋನ್ ಕಾಲ್ನಲ್ಲಿ ಪುಟಿನ್ ಜೊತೆಗೆ ಮಾತನಾಡಿದ್ದಾರೆ. ಈ ವೇಳೆ PM ನರೇಂದ್ರ ಮೋದಿ ಪುಟಿನ್ಗೆ ಅಭಿನಂದನೆ ಅಂತ ಹೇಳಿದ್ದಾರೆ. ಜೊತೆಗೆ ಉಭಯ ನಾಯಕರು ಭಾರತ ರಷ್ಯಾ ದ್ವಿಪಕ್ಷೀಯ ಸಂಬಂಧದ ಬಗ್ಗೆ, ವಿಶೇಷವಾದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಗ್ಗೆ ಮಾತನಾಡಿದಾರಂತೆ. ಈ ವಿಚಾರವನ್ನ PM ಮೋದಿ ಶೇರ್ ಮಾಡ್ಕೊಂಡಿದ್ದಾರೆ ಪೋಸ್ಟ್ ಹಾಕಿ. ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟ ಒಂದು ಮಸೂದೆಯನ್ನ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ರಿಟರ್ನ್ ಮಾಡಿದ್ದಾರೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿರೋ ಶ್ರೀಮಂತ ದೇವಸ್ಥಾನಗಳಲ್ಲಿ ಸಂಗ್ರಹ ಹಾಗೂ ಸಾಮಾನ್ಯ ಸಂಗ್ರಹ ನಿಧಿಯನ್ನ ಆದಾಯ ಇಲ್ಲದೆ ಇರೋ C ವರ್ಗದ ದೇವಸ್ಥಾನಗಳಿಗೆ ಬಳಸೋದನ್ನ ಕಡ್ಡಾಯಗೊಳಿಸುವ ಮಸೂದೆ ಇದಾಗಿತ್ತು. ಈಗ ಈ ಮಸೂದೆಯನ್ನ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಅಲ್ಲದೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಇತರೆ ಧಾರ್ಮಿಕ ಸಂಸ್ಥೆಗಳನ್ನ ಸೇರಿಸೋ ಪ್ಲಾನ್ ಏನಾದರೂ ಇದೆಯಾ ಅಂತ ಮಸೂದೆ ಮಾಡೋ ಪರಿಕಲ್ಪನೆ ಇದೆಯಾ ಅಂತ ಸರ್ಕಾರಕ್ಕೆ ರಾಜ್ಯಪಾಲರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬೆಂಗಳೂರಿನ ಫೆರಿಫೆರಲ್ ರಿಂಗ್ ರೋಡ್ ಯೋಜನೆಗೆ ಕೆನ್ಯಾ ಮೂಲದ ಸಂಸ್ಥೆಯೊಂದೇ ಏಕೈಕ ಬಿಡ್ಡರ್ ಆಗಿ ಹೊರಹೊಮ್ಮಿದೆ. ಬಹಳ ವಿಚಿತ್ರ ಇದು. ಬೆಂಗಳೂರಿನ ಜನಸಾಂದ್ರತೆ ಕಮ್ಮಿ ಮಾಡೋಕೆ 7,000 ಕೋಟಿ ರೂಪಾಯಿಗಳ ಖರ್ಚಲ್ಲಿ ಫೆರಿಫೆರಲ್ ರಿಂಗ್ ರೋಡ್ PRR ಯೋಜನೆಗೆ ಟೆಂಡರ್ ಕರೆಯಲಾಗಿತ್ತು. 2007ರಲ್ಲಿ ಮೊದಲು ಪ್ರಸ್ತಾಪಿಸಲಾದ 74 ಕಿಲೋಮೀಟರ್ ಯೋಜನೆಗೆ ಈಗ 3ನೇ ಬಾರಿ ಟೆಂಡರ್ ಕರೆಯಲಾಗಿದೆ. ಈ ವೇಳೆ ಕೆನ್ಯಾ ಮೂಲದ ಸಂಸ್ಥೆ ಅಸ್ಟ್ರಮ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮಾತ್ರ ಬಿಡ್ ಮಾಡಿದೆ ಅಂತ BDA ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ನಿರ್ಮಾಣ ವೆಚ್ಚ ಕೇವಲ 6,000 ಕೋಟಿ ರೂಪಾಯಿಗಳಾಗಿದ್ರೂ ಕೂಡ ಭೂ ಸ್ವಾಧೀನ ವೆಚ್ಚ 21,000 ಕೋಟಿ ರೂಪಾಯಿಗೆ ತಲುಪುವ ನಿರೀಕ್ಷೆ ಇದೆ. ಹಲವು ಕಂಪನಿಗಳು ಬಿಲ್ಡಿಂಗ್ನಲ್ಲಿ ಆಸಕ್ತಿ ತೋರಿದ್ರೂ ಕೂಡ ಭೂ ಸ್ವಾಧೀನಕ್ಕಾಗಿ ದೊಡ್ಡ ಮೊತ್ತದ ಹೂಡಿಕೆ ಸಂಬಂಧ ಬಿಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಏಕೈಕ ಬಿಡ್ಡರ್ ಆಗಿ ಅರ್ಜಿ ಸಲ್ಲಿಸಿರೋ ಕೆನ್ಯಾ ಕಂಪನಿ ತಾಂತ್ರಿಕ ಮೌಲ್ಯಮಾಪನ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ.
ಲೋಕಸಭಾ ಚುನಾವಣೆ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲಾಗುತ್ತೆ ಅಂತ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಭವಿಷ್ಯ ನುಡಿದಿದ್ದಾರೆ. ಅಲ್ಲದೆ ನಾನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತೀನಿ, ನನಗೆ ಯಾವುದೇ ಸ್ಥಾನಮಾನ ಬೇಡ, ರಾಜ್ಯದಲ್ಲಿ ಬಿಜೆಪಿ ಉಳಿಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿವೈ ವಿಜಯೇಂದ್ರ, ನಾನು ಈಶ್ವರಪ್ಪರ ಮಾತಿಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡಲ್ಲ, ನನ್ನನ್ನು ಬಿಜೆಪಿ ರಾಜ್ಯಾಧ್ಯಕ್ಷನನ್ನಾಗಿ ಒಂದು ಅವಧಿಗೆ ವರಿಷ್ಠರು ನೇಮಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಸಂಬಂಧ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ 2ನೇ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ತನಕ ಅದಿನ್ನೂ ಪಬ್ಲಿಕ್ ಆಗಿರಲಿಲ್ಲ, ರಿಲೀಸ್ ಅಷ್ಟೇ ಮಾಡಿರಲಿಲ್ಲ, ಬಟ್ ರೆಡಿ ಆಗಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ರಾಜ್ಯದಲ್ಲಿ ಇನ್ನುಳಿದ 21 ಲೋಕಸಭಾ ಸ್ಥಾನಗಳ ಪೈಕಿ 17 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಬಹುತೇಕ ಫೈನಲ್ ಅಂತ ಗೊತ್ತಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, ಕಲಬುರಗಿಯಿಂದ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ, ಉಡುಪಿ ಚಿಕ್ಕಮಗಳೂರಿಂದ ಜಯಪ್ರಕಾಶ್ ಹೆಗಡೆ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ಕಡೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದ ಉಮೇಶ್ ಕತ್ತಿ ಸಹೋದರ ಮಾಜಿ ಸಂಸದ ರಮೇಶ್ ಕತ್ತಿ ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಚಿಕ್ಕೋಡಿಯಿಂದ ಕೈ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಂಬಂಧ ಕತ್ತಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯೊಂದಿಗೆ ಮಾತುಕತೆ ನಡೆಸ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಸ್ಟಾರ್ಟ್ಅಪ್ ಮಹಾಕುಂಭ ಅನ್ನೋ ಕಾರ್ಯಕ್ರಮದಲ್ಲಿ ಪಿಎಂ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಟ್ರೋಲ್ ಮಾಡಿದ್ದಾರೆ, ಕಾಲೆಳೆದಿದ್ದಾರೆ. ಹಲವರು ರಾಜಕೀಯದಲ್ಲಿ ಸ್ಟಾರ್ಟ್ಅಪ್ ಲಾಂಚ್ ಮಾಡೋಕೆ ಟ್ರೈ ಮಾಡ್ತಾರೆ. ಅದರಲ್ಲಿ ಕೆಲವರನ್ನ ಪದೇ ಪದೇ ಒಂದೇ ಪ್ರಾಡಕ್ಟನ್ನು ಮತ್ತೆ ಮತ್ತೆ ಲಾಂಚ್ ಮಾಡ್ತಾನೇ ಇರ್ತಾರೆ. ಸಾಮಾನ್ಯ ಸ್ಟಾರ್ಟ್ಅಪ್ಗಳಲ್ಲಿ ಒಮ್ಮೆ ಫೇಲ್ ಆದರೆ ಹೊಸ ಐಡಿಯಾ ಜೊತೆ ಹೊಸ ಪ್ರಯೋಗಗಳೊಂದಿಗೆ ಎಲ್ಲ ಪ್ರಯತ್ನ ಪಡ್ತಾರೆ. ಆದರೆ ರಾಜಕೀಯ ಸ್ಟಾರ್ಟ್ಅಪ್ಗಳಲ್ಲಿ ಎಷ್ಟು ಸಲ ಫೇಲ್ ಆದರೂ ಅಷ್ಟೇ ಮತ್ತೆ ಮತ್ತೆ ಅದೇ ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇರ್ತಾರೆ ಅಂತ ರಾಹುಲ್ ಗಾಂಧಿಗೆ ಟಾಂಟ್ ಕೊಟ್ಟಿದ್ದಾರೆ. ನಿಮಗೂ ಅಂದರೆ ಕಂಪನಿಗಳಿಗೂ, ಟೆಕ್ ಕಂಪನಿಗಳಿಗೂ, ಬೇರೆ ಸ್ಟಾರ್ಟ್ಅಪ್ಗಳಿಗೂ ಈ ಪೊಲಿಟಿಕಲ್ ಸ್ಟಾರ್ಟ್ಅಪ್ಗಳಿಗೂ ಅಷ್ಟೇ ವ್ಯತ್ಯಾಸ ಅಂತ ಪಿಎಂ ಮೋದಿ ಹೇಳಿದ್ದಾರೆ. 2024ರ ಲೋಕಸಭಾ ಅಖಾಡದಲ್ಲಿ ಕಣಕ್ಕಿಳಿಯೋಕೆ ಸಜ್ಜಾಗಿರೋ ಅಭ್ಯರ್ಥಿಗಳು ಇಂದಿನಿಂದ ನಾಮಿನೇಷನ್ ಪತ್ರಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅಂದರೆ ಇಂದಿನಿಂದ 102 ಲೋಕಸಭಾ ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಶುರುವಾಗಿದೆ. ತಮಿಳುನಾಡು, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಸೇರಿದಂತೆ 17 ರಾಜ್ಯಗಳಲ್ಲಿ ಏಪ್ರಿಲ್ 19ನೇ ತಾರೀಕು ಮೊದಲ ಹಂತದ ವೋಟಿಂಗ್. ಹೀಗಾಗಿ ಆ ರಾಜ್ಯಗಳ ಒಟ್ಟು 102 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ ಆಗಿದ್ದು ಮಾರ್ಚ್ 27 ಕೊನೆಯ ದಿನಾಂಕವಾಗಿದೆ. ಚುನಾವಣೆ ಹೊತ್ತಲ್ಲಿ ತಮಿಳುನಾಡಿನಲ್ಲಿ ಆಡಳಿತಾರೂಢ ಡಿಎಂಕೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಮಹಿಳೆಯರ ಅಕೌಂಟ್ಗೆ ತಿಂಗಳಿಗೆ 1,000 ರೂಪಾಯಿ ದುಡ್ಡು ಹಾಕೋದು, ನೀಟ್ ಪರೀಕ್ಷೆ ರದ್ದು, ಸಿಎಎ, ಎನ್ಇಪಿ ರದ್ದು, ಯುಸಿಸಿ ಪ್ಲಾನ್ ರದ್ದು, ಕಾಲೇಜು ಮಕ್ಕಳಿಗೆ ತಿಂಗಳಿಗೆ 1 GB ಡೇಟಾ ಫ್ರೀ ಇರೋ ಸಿಮ್ ಕಾರ್ಡ್. ತಿಂಗಳಿಗೆ 1 GB ಡೇಟಾ ಫ್ರೀ ಇರೋ ಸಿಮ್ ಕಾರ್ಡಾ? ದಿನಕ್ಕೆ 2 GB ಖಾಲಿ ಮಾಡ್ತಿದ್ದಾರೆ ಹುಡುಗರು, ಇವರಿಗೆ ಗೊತ್ತಿಲ್ಲ. ಶ್ರೀಲಂಕಾ ತಮಿಳಿಗರಿಗೆ ಪೌರತ್ವ ಸೇರಿ ಹಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿದೆ. ಫುಡ್ ಡೆಲಿವರಿ ಸಂಸ್ಥೆ ಝೊಮ್ಯಾಟೊ ಸಸ್ಯಾಹಾರಿ ಆಹಾರ ಡೆಲಿವರಿಗಾಗಿ ಪ್ಯೂರ್ ವೆಜ್ ಮೋಡ್ ಹಾಗೂ ಪ್ಯೂರ್ ವೆಜ್ ಫ್ಲೀಟ್ ಲಾಂಚ್ ಮಾಡಿತ್ತು. ಇದರಲ್ಲಿ ಡೆಲಿವರಿ ಮಾಡೋ ಡೆಲಿವರಿ ಬಾಯ್ಗಳು ನಾನ್ ವೆಜ್ ಹೋಟೆಲ್ಗಳಿಗೆ ಹೋಗಲ್ಲ, ಅವರು ನಾನ್ ವೆಜ್ ಐಟಮ್ಗಳನ್ನು ಡೆಲಿವರ್ ಕೂಡ ಮಾಡಲ್ಲ ಅಂತ ಹೇಳಿತ್ತು. ಅಲ್ಲದೆ ಅವರಿಗೆ ಪ್ರತ್ಯೇಕ ಹಸಿರು ಬಣ್ಣದ ಯೂನಿಫಾರ್ಮ್ ಹಾಗೂ ಡೆಲಿವರಿ ಬ್ಯಾಗ್ ಅನ್ನು ಕೊಟ್ಟಿತ್ತು. ಈ ವಿಚಾರವಾಗಿ ಬಹಳಷ್ಟು ಚರ್ಚೆ ಕೂಡ ನಡೆದಿತ್ತು. ಇದರ ಬೆನ್ನಲ್ಲೇ ಝೊಮ್ಯಾಟೊ ಸಸ್ಯಾಹಾರಿ ಆಹಾರ ಡೆಲಿವರಿ ಮಾಡೋರಿಗೆ ನಿಗದಿಪಡಿಸಲಾಗಿದ್ದ ಹಸಿರು ಬಣ್ಣದ ಯೂನಿಫಾರ್ಮ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದೆ. ಆದರೆ ವೆಜಿಟೇರಿಯನ್ ಫುಡ್ ಡೆಲಿವರಿ ಮಾಡೋ ಪ್ಯೂರ್ ವೆಜ್ ಫ್ಲೀಟ್ ಕಂಟಿನ್ಯೂ ಆಗುತ್ತೆ ಅಂತ ಕಂಪನಿ ಸಿಇಒ ದೀಪೇಂದರ್ ಗೋಯಲ್ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಕಂಪನಿ ಷೇರುಗಳ ಬೆಲೆಯಲ್ಲಿ 5% ಜಂಪ್ ಆಗಿ 165ರ ಸುತ್ತಮುತ್ತ ಟ್ರೇಡಿಂಗ್ ನಡೆಸಿದೆ. ಸಜ್ಜನ್ ಜಿಂದಾಲ್ ಮಾಲೀಕತ್ವದ JSW ಕಂಪನಿ ಹಾಗೂ MG ಮೋಟಾರ್ ಇಂಡಿಯಾ ಕಂಪನಿಗಳು ಒಟ್ಟಾಗಿ JSW MG ಮೋಟಾರ್ ಇಂಡಿಯಾ ಅನ್ನೋ ಕಂಪನಿಯನ್ನ ಘೋಷಿಸಿವೆ. ಅಲ್ಲದೆ ಈ ಜಂಟಿ ಪಾಲುದಾರಿಕೆಯಲ್ಲಿ ಇದೇ ವರ್ಷ ಅಕ್ಟೋಬರ್ನಲ್ಲಿ ಕಂಪನಿಯ ಮೊದಲ ಕಾರ್ ಲಾಂಚ್ ಮಾಡಲಾಗುತ್ತೆ ಅಂತ ಅನೌನ್ಸ್ ಮಾಡಿದ್ದಾರೆ. ಕೆಲವು ತಿಂಗಳ ಹಿಂದಷ್ಟೇ JSW ಗ್ರೂಪ್ MG ಮೋಟಾರ್ ಇಂಡಿಯಾದ ಒಂದಷ್ಟು ಷೇರುಗಳನ್ನು ಖರೀದಿ ಮಾಡಿತ್ತು. ಇದೀಗ ತಮ್ಮ ಜಾಯಿಂಟ್ ವೆಂಚರ್ ಅನ್ನ ಲಾಂಚ್ ಮಾಡಿದ್ದಾರೆ. ಅಮೆರಿಕದ ಫೆಡರಲ್ ಪಾಲಿಸಿ ವರದಿ ನಿರೀಕ್ಷೆಯಲ್ಲಿರೋ ಹೂಡಿಕೆದಾರರು ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಷ್ಟಾಗಿ ಸಕ್ರಿಯವಾಗಿಲ್ಲ. ಬುಧವಾರದ ಟ್ರೇಡಿಂಗ್ನಲ್ಲಿ ಬೆಂಚ್ ಮಾರ್ಕ್ ಇಂಡೆಕ್ಸ್ಗಳು ಮೊದಲು ನೆಗೆಟಿವ್ ತಲುಪಿ ನಂತರ ಸುಧಾರಿಸಿಕೊಂಡಿವೆ. ಐಷರ್ ಮೋಟಾರ್ಸ್, ರಿಲಯನ್ಸ್, ಐಟಿಸಿ ಹಾಗೂ ಮಾರುತಿ ಕಂಪನಿಗಳು ನಿಫ್ಟಿಗೆ ಆಸರಿಯಾಗಿವೆ. ನಿಫ್ಟಿ ದಿನದ ಅಂತ್ಯದಲ್ಲಿ 22 ಅಂಕ ಮಾತ್ರ ಗಳಿಸಿ 21,839ಕ್ಕೆ ಫ್ಲಾಟ್ ಆಗಿ ಎಂಡ್ ಆಗಿವೆ. ಸೆನ್ಸೆಕ್ಸ್ 90 ಅಂಕ ಗಳಿಸಿ 72,102ರಲ್ಲಿ ಫ್ಲಾಟ್ ಆಗಿ ದಿನದ ವಹಿವಾಟು ಮುಗಿಸಿದೆ. ಐಷರ್ ಮೋಟಾರ್ಸ್ 4.25% ಏರಿಕೆ ಕಂಡು 3,875ರಲ್ಲಿ ಟ್ರೇಡಿಂಗ್ ನಡೆಸಿದೆ. ರಿಲಯನ್ಸ್ 1.25% ಏರಿಕೆ ಕಂಡು 2,886ಕ್ಕೆ ತಲುಪಿದೆ. ಭಾರತದ AI ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋಕೆ ರೆಡಿ ಅಂತ
ಚಿಪ್ ದಿಗ್ಗಜ ಕಂಪನಿ ಎನ್ವಿಡಿಯಾ ಸಿಇಒ ಹೇಳಿದ್ದಾರೆ. ಸಿಇಒ ಜೆನ್ಸೆನ್ ಹುವಾಂಗ್, ಭಾರತ ಬಹಳ ದೊಡ್ಡ ಎಐ ಮಾರ್ಕೆಟ್, ಇದರಿಂದ ಭಾರತದ ಎಐ ಕ್ಷೇತ್ರದಲ್ಲಿ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಜಿಪಿಯುಗಳ ತಯಾರಿಕೆಗೆ ಸಹಕಾರ ಕೊಡೋಕೆ ರೆಡಿ ಇದೀವಿ ಅಂತ ಹೇಳಿದ್ದಾರೆ. ಮೈಕ್ರೋಸಾಫ್ಟ್ ಎಐ ಕಂಪನಿಗೆ ನೂತನ ಸಿಇಒ ನೇಮಿಸಲಾಗಿದೆ. ಡೀಪ್ ಮೈಂಡ್ ಕಂಪನಿಯ ಸಹ ಸಂಸ್ಥಾಪಕ ಮುಸ್ತಫಾ ಸುಲೇಮಾನ್ ಮೈಕ್ರೋಸಾಫ್ಟ್ ಎಐ ಸಿಇಒ ಆಗಿ ಆಯ್ಕೆಯಾಗಿದ್ದಾರೆ. ಮೈಕ್ರೋಸಾಫ್ಟ್ ಚೇರ್ಮನ್ ಹಾಗೂ ಸಿಇಒ ಸತ್ಯ ನದೆಲ್ಲಾ ಮುಸ್ತಫರನ್ನ ವೆಲ್ಕಮ್ ಕೂಡ ಮಾಡಿದ್ದಾರೆ. ಇನ್ನು ಚಿನ್ನ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 206 ರೂಪಾಯಿ ಜಾಸ್ತಿಯಾಗಿ 65,800 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 188 ರೂಪಾಯಿ ಜಾಸ್ತಿಯಾಗಿ 60,270 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 15 ರೂಪಾಯಿ ಹೆಚ್ಚಾಗಿ 73,859 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.